ಹಾಯ್ ವೆಲ್ಕಮ್ ಟು ಬಿಸ್ನೆಸ್ ವೈಸ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿರುವ ಹಾಗೆ ಡ್ಯಾಶ್ ಬೋರ್ಡ್ ಬಗ್ಗೆ ನಾವು ತಿಳಿತಾ ಹೋಗಿದ್ವಿ. ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಇದರಲ್ಲಿ, ಇದನ್ನ ಇಟ್ಕೊಂಡು ನಾವು ವೆಬ್ಸೈಟ್ ಅನ್ನು ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ವಿ. ಸೊ ಈ ವಿಡಿಯೋದಲ್ಲಿ ಏನಂದ್ರೆ ಪೇಜಸ್ ಎಲ್ಲ ಹೇಗೆ ಕ್ರಿಯೇಟ್ ಮಾಡೋದು ಹಾಗೂ ಮೆನುಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲಾಗಿ ನೀವು ಲಾಗಿನ್ ಮಾಡಿದ ತಕ್ಷಣ ನೀವು ಈ ಡ್ಯಾಶ್ ಬೋರ್ಡ್ಗೆ ಬರ್ತೀರಾ. ಸೊ ನಾನಿಲ್ಲಿ ಅಂದರೆ ಡೊಮೇನ್ ಮತ್ತು ಹೋಸ್ಟಿಂಗ್ ಇರುವ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಆಲ್ರೆಡಿ ಹೇಳಿರುವ ಹಾಗೆ ನಿಮ್ಮ ಡೊಮೇನ್ ಮತ್ತು ಹೋಸ್ಟಿಂಗ್ ಈಗ ತಗೊಳ್ಳೋದಿಲ್ಲ ಅಂತಾದರೆ ನೀವು ಅಂದರೆ ಲೋಕಲ್ ಹೋಸ್ಟಲ್ಲಿ ಎರಡನ್ನು ಕನೆಕ್ಟ್ ಮಾಡಿ ಹೇಗೆ ಮಾಡಬೇಕಂತ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಬಂದು ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಮೊದಲಾಗಿ ಪೇಜಸ್ ಎಲ್ಲ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ ಪೇಜಸ್ ಅಂತ. ಸೊ ಆಲ್ ಪೇಜಸ್ ಅಂತ ನೀವು ಇಲ್ಲಿ ಕೊಡ್ತೀರಾ. ಇಲ್ಲಿ ಮೇಲ್ಗಡೆ ನಿಮಗೆ ಆ್ಯಡ್ ನ್ಯೂ ಪೇಜ್ ಅಂತ ಆಪ್ಷನ್ ಸಿಗುತ್ತೆ. ಸೊ ಆ್ಯಡ್ ನ್ಯೂ ಪೇಜಸ್ ಅಂತ ನೀವು ಹಾಕ್ತೀರಾ. ಸೊ ಆ್ಯಡ್ ನ್ಯೂ ಪೇಜಸ್ ಅಂತ ಹಾಕಿ ನಾನು ಇಲ್ಲಿ ಒಂದು ಹೋಮ್ ಪೇಜ್ ನಾನು ಕ್ರಿಯೇಟ್ ಮಾಡ್ತೀನಿ, ಹೋಮ್ ಅಂತ. ಅದನ್ನು ನಾನು ಇಲ್ಲಿ ಪಬ್ಲಿಷ್ ಮಾಡ್ತೀನಿ. ಓಕೆ, ಬ್ಯಾಕ್ಗ್ರೌಂಡಿಂದ ಏನಾದರೂ ನಾಯ್ಸ್ ಬಂದರೆ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ. ಈಗ ನಾವಿಲ್ಲಿ ಹೋಮ್ ಪೇಜನ್ನು ಕ್ರಿಯೇಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಯಾವ ಪೇಜ್ ಕ್ರಿಯೇಟ್ ಮಾಡೋದು ಅಂದರೆ ಇಲ್ಲಿ ಆ್ಯಡ್ ನ್ಯೂ ಕೊಟ್ಟು ಇಲ್ಲಿ ನಾನು ಕಾಂಟ್ಯಾಕ್ಟ್ ಪೇಜ್ ಅಂತ ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಕಾಂಟ್ಯಾಕ್ಟ್ ಅಂತ. ಸೊ ಇಲ್ಲಿ ನಾನು ಇದನ್ನು ಪಬ್ಲಿಷ್ ಮಾಡ್ತೀನಿ. ಓಕೆ, 2 ಪೇಜ್ ನಮ್ಗೆ ಪಬ್ಲಿಷ್ ಆಯಿತು. ಇನ್ನು 3ನೇ ಪೇಜ್ ಬಂದುಬಿಟ್ಟು ನಾನಿಲ್ಲಿ ಆ್ಯಡ್ ನ್ಯೂಗೆ ಹೋಗಿ ಸರ್ವಿಸ್ ಪೇಜ್ ಅಂತ ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು ಇಲ್ಲಿ ಪಬ್ಲಿಷ್ ಮಾಡ್ತೀನಿ ಇದನ್ನು ಸರ್ವಿಸ್ ಪೇಜ್ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಬ್ಯಾಕ್ ಬಂದುಬಿಟ್ಟು ನಾನಿಲ್ಲಿ ಬ್ಲಾಗ್ ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡ್ತೀನಿ. ಬ್ಲಾಗ್ಸ್ ಎಲ್ಲ ಬರೀಬೇಕಿದ್ರೆ ಇದನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಪಬ್ಲಿಷ್ ಮಾಡ್ತೀನಿ ನಾನು. ಓಕೆ, ಆಮೇಲೆ ಏನಂದರೆ ಇಲ್ಲಿ ಇನ್ನೊಂದು ನಾನು ಪೇಜ್ ಕ್ರಿಯೇಟ್ ಮಾಡ್ತಿದ್ದೀನಿ, ಕೋರ್ಸ್ ಅಂತ ನಾನು ಪೇಜ್ ಕ್ರಿಯೇಟ್ ಮಾಡ್ತಿದ್ದೀನಿ. ಅಂದರೆ ಇದು ನಿಮ್ಮದು ಏನಿದೆ ನೋಡಿ ವೆಬ್ಸೈಟ್ ಯಾವ ರೀತಿ ಇರುತ್ತೆ ನೀವು ಆ ರೀತಿ ನೀವು ಪೇಜ್ ಕ್ರಿಯೇಟ್ ಮಾಡ್ಕೋ ಹೋಗ್ಬೋದು. ಓಕೆ, ನಾನಿಲ್ಲಿ ಜಸ್ಟ್ ಹೇಗೆ ವರ್ಕ್ ಆಗುತ್ತಂತ ನಾನು ಹೇಳ್ಕೊಡ್ತಿದ್ದೀನಿ ಅಷ್ಟೇ. ಓಕೆ, ಇಲ್ಲಿ ನಾನು ಕೋರ್ಸ್ ಅಂತ ನಾನು ಮಾಡ್ತೀನಿ. ಕೋರ್ಸ್ ಅಂತ ಮಾಡಿ ಇದನ್ನು ಪಬ್ಲಿಷ್ ಮಾಡ್ತೀನಿ. ಈಗ ನೆಕ್ಸ್ಟು ಪುನಃ ಬ್ಯಾಕ್ ಬಂದು ಆ್ಯಡ್ ನ್ಯೂ ಅಂತ ಕೊಟ್ಟು SEO ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. SEO ಪೇಜ್ ಒಂದು ಕ್ರಿಯೇಟ್ ಮಾಡ್ತೀನಿ. ಓಕೆ, SEO ಪೇಜ್ ಕ್ರಿಯೇಟ್ ಆದಮೇಲೆ ಪಬ್ಲಿಷ್ ಅಂತ ನಾವು ಇಲ್ಲಿ ಕೊಡಬೇಕು. ಅದು ಕೂಡ ಪಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪೇಜ್ ಕ್ರಿಯೇಟ್ ಮಾಡ್ತಿದ್ದೀನಿ. ಇಲ್ಲಿ ನಾನು PPC ಅಂತ ಕೊಡ್ತಾ ಇದ್ದೀನಿ. PPC ಅಂತ ಕೊಟ್ಟು ಇಲ್ಲಿ ನಾನು ಪಬ್ಲಿಷ್ ಮಾಡ್ತಾ ಇದ್ದೀನಿ. ಹಾಗೂ ಇನ್ನೊಂದು ಪೇಜ್ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ, ವೆಬ್ಸೈಟ್ ಅಂತ. ವೆಬ್ಸೈಟ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ಕೂಡ ನಾನು ಪಬ್ಲಿಷ್ ಮಾಡ್ತಿದ್ದೀನಿ. ಹಾಗೂ ಲಾಸ್ಟ್ ಒನ್ ನಾನು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಇಲ್ಲದ ಮಾರ್ಕೆಟಿಂಗ್ ಅಂತ ಮಾಡ್ತಿದ್ದೀನಿ. SMM ಅಂತ ಮಾಡಿಬಿಟ್ಟು ಪಬ್ಲಿಷ್ ಮಾಡ್ತಿದ್ದೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಇಷ್ಟು ಪೇಜಸ್ ನಮ್ದು ಕ್ರಿಯೇಟ್ ಆಗಿದೆ. ಓಕೆ, ಈಗ ಫ್ರಂಟ್ ಹೇಗೆ ಕಾಣಿಸ್ತಿದೆ ಅಂತ ನಾವು ಒಮ್ಮೆ ಜಸ್ಟ್ ನೋಡ್ತಾ ಹೋಗೋಣ. ಫ್ರಂಟಲ್ಲಿ ನೋಡಿ ಯಾವುದು ಮೆನುಸ್ ಇಲ್ಲಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ನಾವಿಲ್ಲಿ ಇನ್ನೂ ಕೂಡ ಮೆನು ನಾವು ಕ್ರಿಯೇಟ್ ಮಾಡಿಲ್ಲ ಪೇಜಸ್ ಅದು. ಸೊ ಏನು ಮಾಡಬೇಕಂದ್ರೆ ಬ್ಯಾಕ್ ಬಂದು ಇಲ್ಲಿ ಅಪಿಯರೆನ್ಸ್ ಅಂತ ಇರೋದು ನೋಡಿ, ಅಲ್ಲಿ ಕೆಳಗಡೆ ಮೆನುಸ್ ಅಂತ ಇರುತ್ತೆ. ಇದನ್ನು ನಾವು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಿಮಗೆಲ್ಲ ಕಾಣಲಿಕ್ಕೆ ಸಿಗ್ತಾ ಇದೆ ನೋಡಿ. ಈಗ ಹೋಮ್ ಪೇಜ್ ಎಲ್ಲ ಇದೆ ಇದರಲ್ಲಿ. ಏನು ಮಾಡಬೇಕಂದ್ರೆ ವ್ಯೂ ಆಲ್ ಕೊಟ್ಟು ಸೆಲೆಕ್ಟ್ ಆಲ್ ಅಂತ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಆ್ಯಡ್ ಟು ಮೆನು ಅಂತ ಆಪ್ಷನ್ ಸಿಗುತ್ತೆ. ಆ್ಯಡ್ ಟು ಮೆನು ಅಂತ ನಾವು ಮಾಡಬೇಕು. ಸೊ ನೋಡಿ ಈಗ ಎಲ್ಲ ಬಂತು, ಮೆನುಸ್ ಎಲ್ಲ ಇಲ್ಲಿಗೆ ಬಂತು. ಮೆನುಸ್ ಇಲ್ಲಿ ಬಂತು. ನಾನೀಗ ಸೇವ್ ಕೊಡ್ತಿದ್ದೀನಿ, ಸೇವ್ ಮೆನು ಅಂತ. ಸೇವ್ ಮೆನು ಅಂತ ಕೊಟ್ಟ ಮೇಲೆ ಅಲ್ಲಿ ಫ್ರಂಟಲ್ಲಿ ಏನಾಗಿದೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಇದೆಲ್ಲ ಪೇಜಸ್ ಇಲ್ಲಿ ಬಂತು. ಬಟ್ ಇಲ್ಲಿ ಇನ್ನೊಂದು ನಿಮಗೆ ಹೇಳ್ಬೇಕಾದ್ರೆ ಇಲ್ಲಿ ಡಿಸ್ಪ್ಲೇ ಲೊಕೇಶನ್ ಅಂತ ಬರುತ್ತೆ ನೋಡಿ. ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇಲ್ಲಿರುತ್ತೆ ಇದು. ಓಕೆ, ಆ್ಯಡ್ ಪೇಜಸ್ ಅಲ್ಲಿ ಇಲ್ಲಿರುತ್ತೆ. ಇಲ್ಲಿ ಇದ್ದರೆ ನೀವು ಇಲ್ಲಿ ಡೈರೆಕ್ಟ್ ಪಬ್ಲಿಷ್ ಮಾಡಿದರೆ ಒಂದು ವೇಳೆ ಇಲ್ಲಿ ನಿಮಗೆ ಇದು ಕಾಣಲಿಕ್ಕೆ ಸಿಗೋದಿಲ್ಲ. ಓಕೆ, ಇಲ್ಲಿ ಮೊದಲೇ ಏನಂದರೆ ಇಲ್ಲಿ ಒಂದು ಮೇನ್ ಮೆನು ಅಂತ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಕ್ರಿಯೇಟ್ ನ್ಯೂ ಮೆನು ಅಂತ. ನೋಡಿ ಇದು ಕ್ರಿಯೇಟ್ ನ್ಯೂ ಮೆನು ಅಂತ ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ಮೇನ್ ಮೆನು ಅಂತ ಒಂದು ಕ್ರಿಯೇಟ್ ಮಾಡಿರ್ತೀರ ನೋಡಿ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ.
ಸೊ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಕೆಳಗಡೆ ನಿಮ್ಗೆ ತೋರಿಸುತ್ತೆ ಹೆಡ್ಡರ ಫೂಟರ ಯಾವುದು ನಿಮ್ದು ಮೆನು ಅಂತ. ಸೊ ಮೆನುಸ್ ಎಲ್ಲ ಇರೋದು ಮೇನ್ ಆಗಿ ಹೆಡ್ಡರ್ ಅಲ್ಲಿ ಇರುತ್ತೆ. ಸೊ ನಾನು ಹೆಡ್ಡರ್ ಕೊಟ್ಟು ಇಲ್ಲಿ ನಾನು ಸೇವ್ ಮೆನು ಅಂತ ನಾನು ಮಾಡಿದ್ದೇನೆ. ಸೊ ಮಾಡಿದ ಮೇಲೆ ನೋಡಿ ಇದೆಲ್ಲ ಇಲ್ಲಿ ಕ್ರಿಯೇಟ್ ಆಗಿದೆ. ಓಕೆ, ಆಮೇಲೆ ಇನ್ನೊಂದು ನೋಡಿ, ಈಗ ಹೋಮ್ ಪೇಜ್ ಇಲ್ಲಿ ಒಂದಿದೆ, ಹೋಮ್ ಪೇಜ್ ಅಂತ ಇಲ್ಲೊಂದು ಹೋಮ್ ಪೇಜ್ ಇದೆ. ಇದು ಏನಂದ್ರೆ ಆಲ್ರೆಡಿ ಕಸ್ಟಮ್ ಆಗಿ ಜನರೇಟ್ ಆಗಿರುತ್ತೆ. ಇದನ್ನು ನಾವು ಡಿಲೀಟ್ ಮಾಡಬೇಕು. ಇಲ್ಲಿ ಕಸ್ಟಮ್ ಲಿಂಕ್ ಅಂತ ಇರುತ್ತೆ ನೋಡಿ, ಇಲ್ಲಿಗೆ ಡೌನ್ ಆರೋಗೆ ನಾವು ಕ್ಲಿಕ್ ಮಾಡಿ ಇಲ್ಲಿ ರಿಮೂವ್ ಅಂತ ಇರುತ್ತೆ. ಇದನ್ನು ರಿಮೂವ್ ಮಾಡಿದ್ರೆ ಆಯ್ತು, ಅದು ಹೋಗ್ಬಿಡುತ್ತೆ. ಸೊ ಇದು ಈಗ ಕರೆಕ್ಟ್ ಆಗಿ ಒಂದು ಅಲೈನ್ಮೆಂಟ್ ಅಲ್ಲಿ ಇಲ್ಲ, ಕರೆಕ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಇಲ್ಲ. ಸೊ ನಾವು ಏನ್ ಮಾಡ್ಬೇಕಂದ್ರೆ ಮೆನುವನ್ನು ನಾನು ಮೇಲೆ ತಗೊಂಡು ಹೋಗ್ತೀನಿ. ಓಕೆ, ಮೆನು ಆದ್ಮೇಲೆ ನಾನು ಕಾಂಟ್ಯಾಕ್ಟ್ ಅನ್ನು ಅದರ ಕೆಳಗೆ ಇಡ್ತಾ ಇದ್ದೀನಿ. ಓಕೆ, ಕಾಂಟ್ಯಾಕ್ಟ್ ಅನ್ನು ಕೆಳಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಸರ್ವಿಸ್ ಅನ್ನು ಕೂಡ ನಾನು ಇಲ್ಲಿ ಬಂದು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂತು. ಓಕೆನಾ, ಈಗ ನಾನು ಇಲ್ಲಿ ಸೇವ್ ಮೆನು ಅಂತ ಕೊಡ್ತಾ ಇದ್ದೀನಿ. ಈಗ ನೋಡಿ ಅಲ್ಲಿ ನೋಡಿ ಇದು ನಾನು ರಿಫ್ರೆಶ್ ಕೊಟ್ಟಿಲ್ಲ. ಸೊ ನೋಡಿ ಹೇಗೆ ರೀತಿ ಕಾಣ್ತಿದೆ ಅಂತ, ಕರೆಕ್ಟ್ ಆಗಿಲ್ಲ. ಈಗ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ ನೋಡಿ, ಹೋಮ್ ಕಾಂಟ್ಯಾಕ್ಟ್ ಸರ್ವಿಸ್ ಬ್ಲಾಗ್ ಅಂತ ಬಂತು. ಸೊ ಇನ್ನೊಂದು ವಿಶೇಷ ಏನಂದ್ರೆ ಇದರಲ್ಲಿ ನೀವು ಸಬ್ ಮೆನುವನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಈಗ ಕೋರ್ಸ್ ಅಂತ ನಾನು ಮಾಡಿದ್ದೀನಿ, ಕರೆಕ್ಟ್ ಅದನ್ನೇ ಏನು ಮಾಡ್ತೀನಿ ಅಂದರೆ ಈ ಕೋರ್ಸ್ ಒಳಗೆ PPC ಕೋರ್ಸ್ ಹಾಕ್ತೀನಿ, SEO ಕೋರ್ಸ್ ಹಾಕ್ತೀನಿ, SMM ಕೋರ್ಸ್, ವೆಬ್ಸೈಟ್ ಕೋರ್ಸ್ ಹಾಕ್ತೀನಿ ಅಂತ ಅನ್ಸ್ಕೊಳ್ಳಿ. ಏನು ಮಾಡ್ತೀನಿ ಅಂದರೆ PPC ಒಂದು ಡೈರೆಕ್ಟ್ ಜಸ್ಟ್ ಇಲ್ಲಿ ಒಂದು ಡ್ರಾಪ್ ಮಾಡಿಬಿಡ್ತೀನಿ. ಇಷ್ಟು ಡ್ರಾಪ್ ಮಾಡ್ತೀನಿ. ಇದನ್ನು ಕೂಡ ಅಷ್ಟೇ ಇಲ್ಲಿಗೆ ಡ್ರಾಪ್ ಮಾಡಿಬಿಡ್ತೀನಿ. ಇದು ಕೂಡ ಅಷ್ಟೇ ಇಲ್ಲಿಗೆ ಡ್ರಾಪ್ ಮಾಡಿಬಿಡ್ತೀನಿ. ವೆಬ್ಸೈಟ್ ಕೂಡ ಅಷ್ಟೇ ಇಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಸೇವ್ ಮೆನು ಅಂತ ನಾನು ಕೊಡ್ತೇನೆ. ಈಗ ನೋಡಿ ಹೇಗಿದ್ದು, ಮೊದಲು ಹೇಗಿದೆ ಈಗ ಈ ರೀತಿ ಇದೆ. ಸೊ ಇಲ್ಲಿ ನಾನು ರಿಫ್ರೆಶ್ ಕೊಟ್ಟರೆ ನೋಡಿ, ಈಗ ಹೋಮ್ ಕಾಂಟ್ಯಾಕ್ಟ್ ಸರ್ವಿಸ್ ಬ್ಲಾಗ್ ಕೋರ್ಸ್ ಅಲ್ಲಿ ನೋಡಿ ಸಬ್ ಮೆನು ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಸಬ್ ಮೆನು ಆಯ್ತು. ಓಕೆ, ಇಷ್ಟೇ ಇರೋದು. ಹಾಗೆ ಇನ್ನೊಂದು ನೀವು ನೋಡ್ತಾ ಹೋಗಿ, ಈಗ ನಾನು ಇಲ್ಲಿ ಸಬ್ ಮೆನು ಮಾಡಿದ್ದೀನಿ ತಾನೆ. ನಾನೇನು ಮಾಡ್ತೀನಿ ಅಂದರೆ ಈ PPCಯ ಅಂಡರಲ್ಲಿ ಇದೆಲ್ಲ ಬರ್ಬೇಕಂತ ನಾನು ಮಾಡ್ತೀನಿ. ಅಂದರೆ ಮೆನು, ಸಬ್ ಮೆನು, ಅದರ ಒಳಗೆ ಒಂದು ಸಬ್ ಮೆನು. ಸೊ ಏನು ಮಾಡ್ತೀನಿ ಅಂದರೆ ಜಸ್ಟ್ ಇಲ್ಲಿ ಒಂದು ಡ್ರಾಪ್ ಮಾಡಿಬಿಡ್ತೀನಿ. ನೋಡಿ ಈಗ ಡ್ರಾಪ್ ಆಯಿತು. ಈಗ ಏನಂದರೆ ಇದೊಂದು ಮೆನು ಇದೆ, ಇದರ ಒಳಗೆ ಸಬ್ ಮೆನು ಇದೆ, ಇದರ ಒಳಗೆ ಒಂದು ಸಬ್ ಮೆನು ಬರುತ್ತೆ. ಜಸ್ಟ್ ಒಮ್ಮೆ ಚೆಕ್ ಮಾಡೋಣ ಹೇಗೆ ಬಂದಿದೆ ಅಂತ. ಒಮ್ಮೆ ಇಲ್ಲಿ ನೀವು ಬಂದುಬಿಟ್ಟು ಇಲ್ಲಿ ರಿಫ್ರೆಶ್ ಮಾಡಿದರೆ ಇಲ್ಲಿ ನೋಡಿ PPC ಅಂತ ಇದೆ, ಅದರ ಒಳಗಡೆ ಒಂದು ಸಬ್ ಮೆನು ಆಯಿತು. ಗೊತ್ತಾಯ್ತಾ? ಇಷ್ಟೇ ಇರೋದು. ಮೆನು ಕ್ರಿಯೇಟ್ ಮಾಡೋದು ತುಂಬ ಈಸಿ ಆಗಿರುತ್ತೆ. ಸೊ ಇಷ್ಟು ನೀವು ಮಾಡಿದರೆ ಇದು ಆಗುತ್ತೆ. ಈಗ ನಾನು ಜಸ್ಟ್ ಹೇಗಿದೆ ಹಾಗೇನೆ ಮಾಡ್ತಾ ಇದ್ದೀನಿ ನೋಡಿ. ಈಗ ಒಂದೇ ನೀವು ಫೂಟರ್ ಬೇಕಾದರೆ ಇಲ್ಲಿ ಫೂಟರ್ಗೆ ಇದು ಮಾಡಿ, ಇದನ್ನು ಕ್ಯಾನ್ಸಲ್ ಮಾಡಿ ಸೇವ್ ಮೆನು ಅಂತ ಕೊಟ್ಟರೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಏನಾಗುತ್ತೆ ಅಂತ. ಒಮ್ಮೆ ನೋಡಿದ್ದು ಫೂಟರ್ಗೆ ಬಂತಿದ್ದು. ಓಕೆ, ಇಲ್ಲಿ ನಿಮ್ದೆಲ್ಲ ಬಾಡಿ ಪಾರ್ಟ್ ಬರುತ್ತೆ, ಲಾಸ್ಟಿಗೆ ಫೂಟರ್ ಬರುತ್ತೆ ನೋಡಿ, ಇದು ಕೆಳಗಡೆ ಬಂತು. ಈಗ ಸೊ ಮೆನುಸ್ ಎಲ್ಲ ಆಲ್ರೆಡಿ ನಾವು ಹೇಳಿರುವ ಹಾಗೆ ಹೆಡ್ಡರಲ್ಲಿ ನಾವು ಹಾಕಿರೋದ್ರಿಂದ ಇದನ್ನು ನಾವು ಸೇವ್ ಮೆನು ಅಂತ ಕೊಡ್ತಿದ್ವಿ. ಓಕೆ, ಇಷ್ಟೇ ಇರೋದು. ಇಷ್ಟು ಮಾಡಿದರೆ ಆಯ್ತು ಅಷ್ಟೇ. ಇನ್ನು ಒಂದು ನಾನು ಹೇಳಿಕೆ ನಾನು ಮಿಸ್ ಆಗಿತ್ತು ಲಾಸ್ಟ್ ವಿಡಿಯೋದಲ್ಲಿ, ಅದೇನಂದರೆ ಅಪಿಯರೆನ್ಸ್ ಅಲ್ಲಿ ಥೀಮ್ಸ್ ಅಂತ ಬರುತ್ತೆ ನೋಡಿ. ಥೀಮ್ಸ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಆಲ್ರೆಡಿ ಹೆಲೋ ಥೀಮ್ ಅಂತ ಹಾಕ್ತಾ ಇದ್ದೀನಿ. ನಾನು ನಿಮಗೆ ಥೀಮ್ಸ್ ಏನೋ ಚೇಂಜ್ ಮಾಡಬೇಕಿದ್ರೆ ಆ್ಯಡ್ ನ್ಯೂ ಥೀಮ್ ಅಂತ ಹೋಗಿ ಅಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಯಾವುದಾದೊಂದು ಥೀಮಲ್ಲಿ ನಿಮ್ಗೆ ಆಲ್ರೆಡಿ ಸಿಗ್ಬಿಡುತ್ತೆ. ಬಟ್ ನಾನು ಇವತ್ತು ಬೇರೆ ನಾನು ಹಾಕ್ತಿದ್ದೀನಿ, ಸಿಡ್ನಿ ಅಂತ ಒಂದು ಥೀಮ್ಸ್ ಇದೆ, ಅದನ್ನು ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲ್ ಮಾಡಿ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ. ಓಕೆ, ಯಾವತ್ತೂ ಕೂಡ ಅಷ್ಟೇ, ನೀವು ಈಗ ಥೀಮ್ ಹಾಕ್ತೀರಾ ಅಂತ ಎನಿಸ್ಕೊಳ್ಳಿ, ಅಲ್ಲಿ ನಿಮಗೆ ಎಕ್ಸ್ಟ್ರಾ ಏನಾದರೂ ಥೀಮ್ಸ್ ಆಲ್ರೆಡಿ ಇನ್ಸ್ಟಾಲ್ ಆಗಿದ್ರೆ ಅದನ್ನು ಏನು ಮಾಡಬೇಕಂದ್ರೆ ನಾವು ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಡಿಲೀಟ್ ಅಂತ ಇರುತ್ತೆ, ಅದನ್ನು ನಾವು ಡಿಲೀಟ್ ಮಾಡಬೇಕು. ಯಾಕೆಂದರೆ ಯಾವುದು ನಿಮಗೆ ಯೂಸ್ ಮಾಡಲ್ಲ, ಪ್ಲಗಿನ್ಸ್ ಆಗಿರ್ಬೋದು, ಥೀಮ್ಸ್ ಆಗಿರ್ಬೋದು, ಅದನ್ನು ನಾವು ಡಿಲೀಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಪೇಜ್ ಲೋಡಲ್ಲೆಲ್ಲ ಅದು ಪ್ರಾಬ್ಲಮ್ ಬರುತ್ತೆ. ಸೊ ಈಗ ಇದು ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇದು ಇಲ್ಲಿ ಹೇಗೆ ಕಾಣ್ತಿದೆ ಅಂತ ನೋಡ್ತಾ ಹೋಗೋಣ. ನೋಡಿ ಈ ರೀತಿ ಬಂತು ನೋಡಿ, ಇದು ಮೆನುಸ್, ಇದರ ಒಳಗಡೆ ಸಬ್ ಮೆನುಸ್ ಇಷ್ಟಿದೆ. ಸೊ ನಿಮಗೆ ಮೆನು ಹೇಗೆ ಕ್ರಿಯೇಟ್ ಮಾಡೋದು, ಪೇಜಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇದೇ ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಯಾವುದೇ ಟಾಪಿಕ್ ನಿಮ್ಮ ಕನ್ನಡದಲ್ಲಿ ಕಲಿಯೋ ಆಸೆ ಇದ್ದರೆ ಬಿಸ್ನೆಸ್ ಮೈಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.